ಹೆಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ವಿಡಿಯೋಗೆ ಹೋಗೋಣ. ಹೆಲೋ, ಇವತ್ತು ನಾವು ಹೇಗೆ ತಂಬಿಟ್ಟು ಮಾಡೋದು ಅಂತ ನೋಡೋಣ. ತಂಬಿಟ್ಟು ಮಾಡೋಕ್ಕೆ ಬೇಕಾಗಿರೋದು ಬೆಲ್ಲ, ಒಂದು ತುರಿ ಕೊಬ್ಬರಿ, ಒಣ ಕೊಬ್ಬರಿ ತುರಿ, ಮತ್ತು ಇದು ಹುರಿದಿರೋ ಕಡಲೆ ಬೀಜ, ಹುರಿದು ಸಿಪ್ಪೆ ತಕ್ಕೋಬೇಕು. ಇದು ಲೈಟಾಗಿ ಹುರಿದಿರೋ ಬಿಳಿ ಎಳ್ಳು, ಮತ್ತು ಇದು ಕಡಲೆನ ನಾವು ಇವಾಗ ಗ್ರೈಂಡ್ ಮಾಡಿ ಪೌಡರ್ ಮಾಡ್ಕೊಳ್ಳೋಣ. ನಾನು ಕಡಲೆನ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇನ್ನೊಂದೇನು ಅಂದರೆ, ನೀವು ನೋಡಿದ್ರೆ ನಾನೆಲ್ಲ ಒಂದೇ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ, ಬಟ್ ಕಡಲೆ ಮಾತ್ರ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಬೆಲ್ಲ ನಮ್ಮ ರುಚಿಗೆ ತಕ್ಕಷ್ಟು, ಯಾರಿಗೆ ಸ್ವೀಟ್ ಜಾಸ್ತಿ ಬೇಕೋ ಅವ್ರು ಜಾಸ್ತಿ ತೊಗೋಬೋದು, ಇಲ್ಲಾಂದರೆ ಕಡಿಮೆ ತೊಗೊಳ್ಳೋಣ. ನಾನಿವಾಗ ಹೋಗಿ ಇದನ್ನು ಗ್ರೈಂಡ್ ಮಾಡ್ಕೊಂಬರ್ತೀನಿ. ನಾವೀಗ ಕಡಲೆನ ಪುಡಿ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳೋಣ. ಈಗ ಈ ಪಾತ್ರೆಯಲ್ಲೇ ನಾವು ತಂಬಿಟ್ಟು ಕಟ್ಟೋದ್ರಿಂದ ಎಲ್ಲನೂ ಇದಕ್ಕೆ ಹಾಕ್ಕೊತೀನಿ. ಈಗ ಇದು ಪುಡಿ ಮಾಡಿರೋ ಕಡಲೆ, ಆಮೇಲೆ ಇದಕ್ಕೆ ನಾನು ಸ್ವಲ್ಪ ರೋಸ್ಟ್ ಮಾಡಿ ಇಟ್ಕೊಂಡಿರೋ ಬಿಳಿ ಎಳ್ಳನ್ನ ಹಾಕ್ತಿದ್ದೀನಿ. ಇದನ್ನೇನು ಗ್ರೈಂಡ್ ಮಾಡೋದು ಬೇಡ, ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಸೊ ಹಾಕಿ ಆಮೇಲೆ ಇವಾಗ ಆ್ಯಕ್ಚುಲಿ ಕಡಲೆ ಬೀಜನ ಹೀಗೆ ಹಾಕಿದ್ರೂ ಸಹ ಚೆನ್ನಾಗಿರುತ್ತೆ. ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಈ ಥರ ಬೇಳೆಗಳು ಮಾಡ್ಕೊಂಡು ಹಾಕ್ತಾರೆ, ಹಾಗೆ ಕಟ್ತಾರೆ ಈ ಥರ. ಬಟ್ ನಾನು ಇದನ್ನು ಸ್ವಲ್ಪ ಅಂದರೆ ಥರಿಯಾಗಿ ರುಬ್ಕೊತೀನಿ. ಇವಾಗ ನೋಡಿ ಇದನ್ನು ನಾನು ಥರಿಯಾಗಿ ಬಂದಿದ್ದೀನಿ. ಇದನ್ನು ಹಾಕ್ಕೊಳ್ಳೋಣ. ಈಗ ನೀವು ನೋಡಿದ್ರೆ ನಾನು ಕಡಲೆ ಬೀಜನ ಸ್ವಲ್ಪ ಪುಡಿನೂ ಮಾಡಿ ಹಾಕಿದ್ದೀನಿ. ನಮಗೆ ಬಾಯಿಗೆ ಸಿಕ್ಕಿದ್ರೆ ಇಷ್ಟ ಆಗುತ್ತೆ, ಅದಕ್ಕೆ ಈ ಥರ ಒಂದೆರಡು ಬೇಳೆ ಸಹ ಮಾಡಿ ಹಾಕಿದ್ದೀನಿ. ಇವಾಗ ಸ್ವಲ್ಪ ಬೆಚ್ಚಗೆ ಮಾಡಿರೋ ಕೊಬ್ಬರಿ ತುರಿಯನ್ನು ಹಾಕೋಣ. ಯಾಕೆಂದರೆ ನೀವು ಜಾಸ್ತಿ ದಿನ ಇಡಬೇಕು ಅಂದರೆ ಸ್ವಲ್ಪ ಹಾಗೆ ಲೈಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ಅದು ನಿಮಗೆ ಜಾಸ್ತಿ ಅಂದರೆ ಸ್ವಲ್ಪ ತೇವಾಂಶ ಇದ್ದರೆ ಹಾಳಾಗುತ್ತೆ ಬೇಗ ಅಂತ ಅಷ್ಟೇ. ಈಗ ನೋಡಿದ್ರೆ ನಾವು ಇದಕ್ಕೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಫೈನಲಿ ಬೆಲ್ಲನ ಏನು ಕರ್ಗಕ್ಕಿಟ್ಟು ಅದನ್ನು ಪಾಕ ತೆಗಿಯೋಣ. ಪಾಕ ತೆಗ್ದು ಇದಕ್ಕೆ ಹಾಕಿ ಉಂಡೆ ಕಟ್ಟಿದ್ರೆ ಅಲ್ಲಿಗೆ ರೆಡಿ ಆಗುತ್ತೆ. ಸೊ ನಾನು ಪಾಕಕ್ಕೆ ಇಡ್ತೀನಿ. ಇವಾಗ ನಾನಿವಾಗ ಆ್ಯಕ್ಚುಲಿ ಬೆಲ್ಲ ಹಾಗೆ ಗಟ್ಟಿಯಾಗಿತ್ತಲ್ವ, ಅದನ್ನು ಕರ್ಗಕ್ಕೆ ಹಾಕಿದ್ರೆ ತುಂಬ ಟೈಮ್ ತೊಗೊಳುತ್ತೆ. ಸೊ ನೋಡಿ ನಾನು ಅದನ್ನು ಸಣ್ಣದಾಗಿ ತುರಿದಿದ್ದೀನಿ ಬೆಲ್ಲನ. ಹೇಗೆ ಒಣ ಕೊಬ್ಬರಿನ ತುರ್ಕೊಂಡು ಹಾಗೆ ಬೆಲ್ಲನ ಸಹ ತುರ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಇಂಗ್ರೀಡಿಯೆಂಟ್ಸ್ ನಾನು ಮರ್ತುಬಿಟ್ಟೆ, ಎಲಾಚಿ ಪುಡಿ. ಅದನ್ನು ಪುಡಿ ಮಾಡಿ ಹಾಕ್ತೀನಿ, ನಮಗೆ ಒಳ್ಳೆ ಘಮ ಕೊಡುತ್ತೆ. ನಾನು ಮೊನ್ನೆ ನೋಡಿದ್ದು ಆ್ಯಕ್ಚುಲಿ ಎಲ್ಲೋ ಒಂದು ಕಡೆ ಓದಿದ್ದು, ಎಲಾಚಿದು ಸಿಪ್ಪೆ ಇರುತ್ತಲ್ಲ, ಅದಕ್ಕೆ ತುಂಬ ಕೆಮಿಕಲ್ಸ್ನ ಸ್ಪ್ರೇ ಮಾಡ್ತಾರಂತೆ ಬೆಳಿಬೇಕಾದ್ರೆ, ಒಳ್ಳೆ ಬೆಳೆ ಬೆಳೀಲಿ ಅಥವಾ ಕ್ರಿಮಿನಾಶಕಗಳು ಹೊಡೆಯೋ ಥರ. ಸೊ ದಯವಿಟ್ಟು ಆ ಸಿಪ್ಪೆನ ತೆಗ್ದು ಅದರೊಳಗಿರೋ ಸೀಡ್ಸ್ ಮಾತ್ರ ಯೂಸ್ ಮಾಡಿ. ಇವಾಗ ಈ ಬೆಲ್ಲನ ಕರ್ಗಕ್ಕೆ ಇಡೋಣ. ಇದನ್ನು ಇವಾಗ ನಾನು ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆಯಲ್ಲಿ ಹಾಕಿದ್ದೀನಿ. ಹಾಕಿ ಸ್ವಲ್ಪ ನೀರು ಹಾಕಿದ್ದೀನಿ ನೀವು ನೋಡಿದ್ರೆ. ಸೊ ಇದನ್ನು ಸ್ವಲ್ಪ ಪಾಕ ಬರೋಕ್ಕೆ ಬಿಡೋಣ. ಪಾಕ ಅಂದರೆ ತುಂಬ ಅಂಟೇನು ಅವಶ್ಯಕತೆ ಇಲ್ಲ, ಒಂದೆಡೆ ಪಾಕ ಬರೋ ಥರ ತಗೊಳ್ಳೋಣ. ಸ್ವಲ್ಪ ದಪ್ಪ ತಳ ಇಟ್ಕೊಂಡ್ರೆ ನಿಮಗೆ ಪಾತ್ರೆಗೆ ಒಳ್ಳೆಯದು. ಸ್ವಲ್ಪ ವೆಯ್ಟ್ ಮಾಡೋಣ, ಇದು ಕರಗಿ ಸ್ವಲ್ಪ ಒಂದೆಡೆ ಬರೋವರೆಗೂ. ನೋಡಿ ಈ ಥರ ಸ್ವಲ್ಪ ಉಕ್ತಾ ಬರುತ್ತೆ. ಸ್ವಲ್ಪ ಗಟ್ಟಿಯಾಗಬೇಕು, ಇನ್ನೊಂದು ಚೂರು ಗಟ್ಟಿಯಾದರೆ ಸಾಕು. ನಾವು ಇದನ್ನು ನಾವೇನು ಮಾಡಿಟ್ಟಿದ್ದೀವಿ ಮಿಶ್ರಣ ಅದರೊಳಗಡೆ ಹಾಕ್ಕೊಳ್ಳೋಣ. ಇವಾಗ ನಾನು ಇದನ್ನು ಸೋಸಿ ಇದರೊಳಗಡೆ ಶಿಫ್ಟ್ ಮಾಡ್ಕೊತೀನಿ. ಇವಾಗ ನೋಡಿ ನಾನು ಬೆಲ್ಲನ ಸೋಸ್ಕೊಂಡು ಹಾಕ್ಕೊಂಡಿದ್ದೀನಿ. ಬೆಲ್ಲದಲ್ಲಿ ಸ್ವಲ್ಪ ಕಲುಷಿತವಾದ ಬೆಲ್ಲಗಳಿರ್ತವೆ, ನೋಡಿ ಹಾಕ್ಕೊಳ್ಳಿ. ಅದನ್ನು ಒಂದೇ ಸಲ ಶಿಫ್ಟ್ ಮಾಡಿಲ್ಲ, ನೀವು ನೋಡಿದ್ರೆ ಇನ್ನೂ ಸ್ವಲ್ಪ ಬಾಣಲಿಯಲ್ಲಿದೆ, ನೋಡಿ ಹಾಕೊಳ್ಳೋಣ. ತುಂಬ ತೆಳ್ಳಗಾದರೆ ಮತ್ತೆ ಕಡಲೆ ಪುಡಿ ಎಲ್ಲ ಸೇರಿಸ್ಬೇಕಾಗುತ್ತೆ. ಸೊ ನೋಡಿ ಹಾಕ್ಕೊಳ್ಳೋಣ. ನಾನು ಇವಾಗ ಮಿಕ್ಸ್ ಮಾಡ್ತೀನಿ. ಈಗ ನೀವು ನೋಡ್ತಿರ್ಬೋದು ಉಂಡೆ ಕಟ್ಟೋಕ್ಕಾಗೋ ಅದಕ್ಕೆ ನಾನು ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನನಗೆ ಇಷ್ಟು ಸಾಕಾಯಿತು. ಆ್ಯಕ್ಚುಲಿ ಇನ್ನೂ ಉಳಿದಿದೆ, ನಾವು ಬೇರೆ ಏನಕ್ಕಾದ್ರೂ ಯೂಸ್ ಮಾಡ್ಕೊಳ್ಳೋಣ. ಬಟ್ ಜಾಸ್ತಿ ಹಾಕಿದ್ರದ್ದು ಏನಾಗುತ್ತೆ ಅಂದರೆ ತೆಳ್ಳಗಾಗ್ಬಿಡುತ್ತೆ. ಸೊ ನಾನು ಇದನ್ನು ಕಟ್ಟಿ ನಿಮಗೆ ತೋರಿಸ್ತೀನಿ. ಅಂದರೆ ನಮಗೆ ಎಷ್ಟು ಸೈಜ್ ಬೇಕು ಅಷ್ಟು ತಗೊಂಡು ಉಂಡೆಗಳನ್ನ ಕಟ್ಕೊಬೇಕಾಗುತ್ತೆ.
ಈಗ ನೋಡಿ ನಮ್ಮ ತಂಬಿಟ್ಟು ರೆಡಿಯಾಗಿದೆ. ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ಕೋಬೋದು. ನೀವು ನೋಡ್ತಾ ಇದ್ದರೆ ಕಡಲೆಬೀಜ, ಎಳ್ಳು, ಕೊಬ್ಬರಿ ಎಲ್ಲ ಹಾಕಿ ರುಚಿಭರಿತವಾಗಿದೆ. ನೀವು ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ. ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು. Thanks for watching my video. Please do like, comment, share and subscribe my channel.